ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಗ 64ನೇ ದಿವಸವನ್ನು ನಡೀತಾ ಉಂಟು. ಇನ್ನು ಕೆಲವೇ ದಿವಸಗಳು ಒಂದು ಬಾಕಿ ಇರುವಂಥದ್ದು. 60-70 ಆಯಿತು ಅಂದರೆ ಮತ್ತೆ ಒಂದು 20 ಡೇಸ್ ಅಷ್ಟೇ ಬಾಕಿ ಇರೋದು. ನಾನು ತುಂಬ ನನ್ನ ವೆಯ್ಟ್ ತೋರಿಸಲಿಲ್ಲ ತುಂಬ ಸಲ. ಅಂದರೆ ಯಾಕೆ ತೋರಿಸಲಿಲ್ಲ ಅಂತ ಹೇಳಿದರೆ, ನನ್ನ ಈ ಒಂದು 90 ಡೇಸ್ ಜರ್ನಿ ಬಗ್ಗೆ ನಿಮಗೆ ಇವತ್ತು ಸ್ವಲ್ಪ ಅದರ ಬಗ್ಗೆ ಮಾತಾಡುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಏನೆಲ್ಲ ಆಯಿತು ಜರ್ನಿಯಲ್ಲಿ, ಯಾಕೆ ವೆಯ್ಟ್ ಲಾಸ್ ಆಗಲಿಲ್ಲ, ವೆಯ್ಟ್ ಲಾಸ್ ಆಗದೆ ಇರಲಿಕ್ಕೆ ಏನು ಕಾರಣ ಇರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವ. ಏನೆಲ್ಲ ಸ್ಟ್ರಗಲ್ ಮಾಡಿದ್ದೇನೆ ನಾನು ಈ 90 ಡೇಸ್ ಚಾಲೆಂಜಲ್ಲಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಏನು ವರ್ಕೌಟ್ ಮಾಡಿದ್ದೇನೆ, ಪ್ರತಿಯೊಂದು ವಿಷಯ ಕೂಡ ನಾನು ಇದರಲ್ಲಿ ನಿಮಗೆ ಹೇಳ್ತೇನೆ. ಇದರಿಂದ ನಿಮಗೆ ಕೂಡ ಒಂದು ಮೋಟಿವೇಶನ್ ಸಿಗಲಿ, ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಜಸ್ಟ್ ನಾನು ಸ್ಟಾರ್ಟ್ ಮಾಡಿರುವಾಗ ನಾನು ಒಂದು ಹಿಂದಿ ಲ್ಯಾಂಗ್ವೇಜಲ್ಲಿ ಅಂದರೆ ವರ್ಕೌಟ್ ಸೆಷನನ್ನು ಜಾಯಿನ್ ಆಗಿದ್ದೇನೆ. ಅಂದರೆ ಹಿಂದಿಯವರವರು ಸೆನ್ಸೇಷನಲ್ ಗ್ರೂಪ್ ಅಂತ ಇದೆ. ನಿಮಗೆ ಅದು ಆ ಒಂದು ಗ್ರೂಪಲ್ಲಿ ಎಕ್ಸಸೈಸ್ ಮಾಡಬೇಕು ಅಂತ ಇದ್ದರೆ ನೀವು ಜಾಯಿನ್ ಆಗ್ಬೋದು. ಅವರ ಮೇಡಮ್ ಇದ್ದು ನಂಬರ್ ನಾನು ಕೊಡ್ಬೋದು. ನಿಮಗೆ ಹಿಂದಿಯಲ್ಲಿ ಮಾತಾಡ್ಬೋದು ಅಂತ ಹೇಳಿ ಇದ್ದರೆ ಅವ್ರ ಜೊತೆ ಮಾತಾಡಿಕೊಂಡು ಜಾಯಿನ್ ಆಗ್ಬೋದು. ಅವರದ್ದು ಗ್ರೂಪ್ ಇದೆ, ಅವರು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸಿಗೆ ನೀವು ವರ್ಕೌಟಿಗೆ ಜಾಯಿನ್ ಆಗ್ಬೋದು. ನಾನು ಅದಕ್ಕೆ ಪೇ ಮಾಡಿದ್ದೇನು, ಏನೋ ಈಗ ಹೊರಗೆ ಆನ್ಲೈನ್ ಕ್ಲಾಸು ಅಂತ ಹೇಳಿ ಕೊಡಿದೆ ತಕ್ಷಣ ಎಲ್ರಿಗೆ ಇರ್ತದೆ, ತುಂಬ ತಿಂಗಳಿಗೆ 500 ಕೊಡಬೇಕು, ಪ್ರತಿ ತಿಂಗಳು 500 ಕೊಡ್ಲಿಕ್ಕೆ ಅಂದರೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಈಗ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನು ಕಮ್ಮಿ ಆಗೋದಿಲ್ಲ. 1,500 ರೂಪಾಯಿ ತಿಂಗಳಿಗೆ ಫೀಸ್ ಇರ್ತದೆ. ಒಂದು ತಿಂಗಳಿಗೆ 1,500 ಕಟ್ಟಿಕೊಂಡು ಇದು ಫುಲ್ 1 ವರ್ಷ ಜಿಮ್ಮಿಗೆ ಹೋಗೋರು ಇದ್ದಾರೆ. ಅವರವರ ಎಕನಾಮಿಕಲ್ ಕಂಡೀಷನ್, ಎಲ್ಲರಿಗೆ ದುಡ್ಡು ಕೊಟ್ಟು ಆ ಥರ ವರ್ಕೌಟ್ ಮಾಡಲಿಕ್ಕೆ, ದುಡ್ಡು ಕೊಟ್ಟು ಹೋಗಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡುವಷ್ಟು ಅಂದರೆ ಮನೆಯಲ್ಲಿ ಪರ್ಮಿಷನ್ ಇರೋದಿಲ್ಲ, ಮನೆಯಲ್ಲಿ ಬಿಡೋದಿಲ್ಲ, ಮತ್ತು ದುಡ್ಡು ಕೂಡ ಅಷ್ಟು ಖರ್ಚು ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ, ಯೂಟ್ಯೂಬಲ್ಲೆಲ್ಲ ತುಂಬ ಎಕ್ಸಸೈಸ್ ಇದೆ. ಯಾವುದಾದ್ರೂ ಡೈಲಿ ವರ್ಕೌಟ್ ಮಾಡುವಂಥದ್ದು ಯೂಟ್ಯೂಬಲ್ಲಿ ಫ್ರೀಯಾಗೇ ಇದೆ. ಅದನ್ನೇ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ಡೈಲಿ ವರ್ಕೌಟ್ ಅಂತ ಹೇಳಿ ನೋಡಿದರೆ ಹಿಂದಿ ಅದ್ದಿರ್ಬೋದು, ಇಂಗ್ಲೀಷ್ ಅದ್ದಿರ್ಬೋದು, ಕನ್ನಡದ ನಂಗೆ ಅಷ್ಟು ಗೊತ್ತಿಲ್ಲ. ಹಿಂದಿ ಅವರದ್ದು ತುಂಬ ಚೆನ್ನಾಗಿ ಇರ್ತದೆ ವರ್ಕೌಟ್. ಹಾಗೆ ಡಂಬಲ್ ವರ್ಕೌಟ್ ಇರ್ಬೋದು, ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿದೆ. ಬಟ್ ನಾನು ಏನು ಇರ್ತೇನೆ ಅಂದರೆ, ನನಗೆ ಲೈವ್ ನಾವು ಮಾತಾಡ್ಕೊಂಡು ಅವ್ರ ಜೊತೆ ನಾವೊಂದು ಮಿಸ್ಟೇಕ್ ಮಾಡಿದಾಗ ಅವರು ನಮ್ಮನ್ನು ಕರೆಕ್ಷನ್ ಮಾಡೋ ರೀತಿ, ಅರ್ಚನಾ ನಿನಗೆ ಈಗ ಮಾಡಿದ್ದು ಹೀಗೆ ತಪ್ಪಾಗಿದೆ, ಇದು ಬೆಂಡ್ ಆಗಬೇಕು, ಆ ಥರ ನಮ್ಮನ್ನು ಕರೆಕ್ಷನ್ ಮಾಡಿದರೆ ನಮಗೆ ಸ್ವಲ್ಪ ಅಂದರೆ ನಮಗೊಂದು ಮೋಟಿವೇಶನ್ ಸಿಗ್ತದೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಪೇಯ್ಡ್ ಕ್ಲಾಸಿಗೆ ಜಾಯ್ನ್ ಆದದ್ದು. ಯಾಕೆಂದರೆ ನಮ್ಮನ್ನು ನೋಡ್ಬೇಕು ಅವರು, ಏನು ಎಕ್ಸಸೈಸ್ ಮಾಡುವಾಗ ನಮ್ಮಲ್ಲಿ ಮಿಸ್ಟೇಕ್ ಆದದನ್ನು ಸರಿ ಮಾಡಬೇಕು ಅಂತ ಹೇಳಿ. ಯೂಟ್ಯೂಬಲ್ಲಿ ನಾವೇನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಅವರ ಕ್ಲಾಸ್ ಇರ್ತದೆ, ಅದನ್ನು ನೋಡ್ಕೊಂಡು ನಾವು ಮಾಡೋದು. ನಾವು ಏನು ಮಾಡಿದ್ದೇವೆ, ನಾವು ರಾಂಗ್ ಮಾಡಿದ್ದೇವಾ ಇಲ್ವಾ ಅಂತದ್ದು ನಮ್ಗೆ ಗೊತ್ತಾಗೋದಿಲ್ಲ. ಜಿಮ್ಗೆ ಹೋದರೆ ಕೂಡ ನಮಗೆ ಬೆನಿಫಿಟ್, ಯಾಕೆಂದರೆ ಅಲ್ಲಿ ಕೋಚ್ ಇದ್ದವರು ಹೇಳ್ತಾರೆ ತಪ್ಪಾಗಿದೆ, ಹೀಗೆ ಮಾಡಬೇಕು, ಇಷ್ಟು ವರ್ಕೌಟ್ ಮಾಡಬೇಕು ಅಂತ ಹೇಳಿ. ಒಂದು 2-3 ತಿಂಗಳು ಜಿಮ್ಮಿಗೆ ಹೋಗಿ ಆಮೇಲೆ ನನಗೆ ಕಷ್ಟ ಆಗ್ತದೆ ಹೋಗಲಿಕ್ಕೆ, ದುಡ್ಡು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬಿಟ್ಟರೆ, ಆಮೇಲೆ ಜಿಮ್ಮಿಗೆ ಹೋಗಿ ಬಿಟ್ಟರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತ ಸುಳ್ಳು. ಜಿಮ್ಮಿಗೆ ಹೋಗಿ ಬಿಟ್ಟರೆ ಆ ಕಾರಣಕ್ಕೆ ದಪ್ಪ ಆಗೋದಲ್ಲ. ಜಿಮ್ಮಿಗೆ ಹೋಗಿ ಬಿಟ್ಟು ಮನೆಯಲ್ಲಿ ಕೂಡ ವರ್ಕೌಟ್ ಮಾಡದೆ ಸರಿ ತಿಂದುಕೊಂಡು ಕೂತ್ರೆ, ಅದು ಯಾವ ವರ್ಕೌಟ್ ಮಾಡಿದ್ರು ನೀವು ನಿಮ್ಮ ಡಯಟ್ ಜರ್ನಿಯಿಂದ ಹೊರಗೆ ಬಂದರೆ ನೀವು ಮತ್ತೆ ದಪ್ಪ ಆಗ್ತೀರಾ. ಈಗ ನಾನು ಇಷ್ಟು ಫ್ಯಾಟ್ ಲಾಸ್ ಆಗಿದೆ, ಇನ್ನು ಇದನ್ನು ಮೇಂಟೈನ್ ಮಾಡಬೇಕಾದ್ರೆ ನಾನು ಡೈಲಿ ವರ್ಕೌಟ್ ಮಾಡಲೇಬೇಕು. ಡೈಲಿ ವರ್ಕೌಟ್ ಬಿಟ್ಟು ಜಂಕ್ ಫುಡ್ಗಳು ಮತ್ತು ಜಾಸ್ತಿ ಕಾರ್ಬೋಹೈಡ್ರೇಟ್ ತಿಂತ ನಮ್ಮ ಮಾಮೂಲಿ ಡಯಟ್ ಅಂದರೆ ದಿನ 4 ದೋಸೆ ತಿನ್ನೋದು, ಮಧ್ಯಾಹ್ನ ಊಟ ಮಾಡೋದು, ರಾತ್ರಿ ಊಟ ಮಾಡೋದು, ಅದಕ್ಕೆ 3 ಹೊತ್ತು ಮಾಡ್ತಾ ಹೋದರೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಎಕ್ಸಸೈಸು ಮಾಡೋದಿಲ್ಲ ಅಂತ ಆಗುವಾಗ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ನಾವು ದಪ್ಪ ಆಗ್ತೇವೆ. ಅದು ನಾರ್ಮಲ್. ಹಾಗಾಗಿ ಮನುಷ್ಯ ಎಷ್ಟು ತಿಂತಾನೆ ಅಷ್ಟೇ ವರ್ಕೌಟ್ ಮಾಡಬೇಕು, ಕರಗಿಸಬೇಕು, ಕಡಿಮೆ ಪ್ರಮಾಣದಲ್ಲಿ ತಿಂದು ಅದನ್ನು ಮ್ಯಾನೇಜ್ ಮಾಡಬೇಕು. ಅದಕ್ಕೋಸ್ಕರನೇ ಎಕ್ಸಸೈಸ್ ಮಾಡಬೇಕು ಅಂತ ಹೇಳೋದು. ಯಾಕೆ ಕೆಲವರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೂ ರೀಸನ್ ಇದೆ. ಕೆಲವರು ಡಯಟನ್ನು ಮಾಡುವ ಕ್ರಮ
ತಪ್ಪಿರ್ಬೋದು, ಅವರ ಲೈಫ್ ಸ್ಟೈಲ್ ರಾಂಗ್ ಇರ್ಬೋದು, ಅಥವಾ ತಿನ್ನುವಂಥ ಆಹಾರದಲ್ಲಿ ಕ್ಯಾಲೋರಿ ಡೆಫಿಸಿಟ್ ಇಲ್ಲದಿರ್ಬೋದು, ಜಾಸ್ತಿ ಕ್ಯಾಲೋರಿ ತಿಂತಾ ಇರ್ಬೋದು. ಮೆಜರ್ಮೆಂಟ್ ಮಾಡಿ ತಿನ್ನೋದು ಅಂತ ಹೇಳ್ತಾರೆ. ನನ್ನ ಹತ್ರ ಕೂಡ ಮೆಜರಿಂಗ್ ಮಾಡುವಂಥದ್ದಿದೆ. ಆದರೆ ನಾವು ಪ್ರತಿದಿನ ಮೆಜರ್ ಮಾಡ್ಕೊಂಡು ತಿಂತಾ ಹೋದರೆ ನಮ್ಮ ಲೈಫಲ್ಲಿ ಅದು ಸಾಧ್ಯ ಇಲ್ಲ. ಲಾಂಗ್ ಟರ್ಮಿಗೆ ಪ್ರತಿ ಸಲ ಇಷ್ಟಿಷ್ಟು 30 ಗ್ರಾಮು 40 ಗ್ರಾಮ್ ಎಷ್ಟು ಏನೆಲ್ಲ ಹಾಕೊಂಡು ಮಾಡೋದು ತುಂಬ ಕಷ್ಟ ಆಗ್ತದೆ, ಬೋರಿಂಗ್ ಅಂತ ಅನಿಸ್ತದೆ ಒಂದೊಂದ್ಸತಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದು. ಪ್ರತಿ ದಿವಸ ಕೂಡ ವೆಯ್ಟ್ ಮಿಷಿನಲ್ಲಿ ಇಷ್ಟಿಷ್ಟು ಅಂತ ಹೇಳಿ ಮೆಷರ್ ಮಾಡೋದಿಲ್ಲ. ನೀವು ಸ್ಟಾರ್ಟಿಂಗ್ ಮಾಡ್ಬೋದು ಡಯಟಲ್ಲಿ. ನಾನು ಮಾಡಿದ್ದೇನೆ. ಈಗ ಎಷ್ಟು ಓಟ್ಸ್ ನಾವು ತಿಂತೇವೆ, ಓಟ್ಸ್ ತಿಂದರೆ ಸಪುರ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಎಷ್ಟು ಓಟ್ಸ್ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಜಾಸ್ತಿ ಓಟ್ಸ್ ತಿಂದರೂ ಕೂಡ ದಪ್ಪ ಆಗ್ತದೆ, ಓಟ್ಸ್ ತಿಂದರೆ ಸಪುರ ಆಗ್ತದೆ ಅಂತ ಹೇಳಿ ಎಲ್ಲಿಯೂ ಕೂಡ ಇಲ್ಲ. ಆದರೆ ಓಟ್ಸಲ್ಲಿ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಮ್ಮಿ ಇದೆ, ಫೈಬರ್ ಜಾಸ್ತಿ ಇದೆ, ಪ್ರೋಟೀನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಮಾಡ್ರೇಟ್ ಆಗಿ ತಿನ್ನಬೇಕು. ಒಂದು 30 ಗ್ರಾಮ್ಸ್ ಅಷ್ಟು ಓಟ್ಸ್ ಒಮ್ಮೆಗೆ ಯೂಸ್ ಮಾಡ್ಕೊಳ್ಬೋದು. ಅಂದರೆ 4 ರಿಂದ 5 ಚಮಚ ಓಟ್ಸ್ ಬರುತ್ತೆ ನಿಮಗೆ 30 ಗ್ರಾಮ್ಸ್ ಅಂತ ಹೇಳಿದರೆ. ಅಷ್ಟು ಓಟ್ಸನ್ನು ಓವರ್ ನೈಟ್ ಓಟ್ಸಲ್ಲಿ ಸೋಕ್ ಮಾಡ್ಬೋದು. ಅದೇ 50 ಗ್ರಾಮ್ ಓಟ್ಸ್ ಹಾಕಿ ಇಷ್ಟು ಓಟ್ಸ್ ಮಾಡ್ಕೊಂಡು ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗಲ್ಲ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ಕೂಡ ಅದೇ ರೀತಿ ಆಗಿದೆ ಅಂತ ಒಂದೊಂದ್ಸಲ ಅನ್ನಿಸ್ತದೆ. ಓವರ್ ನೈಟ್ ಓಟ್ಸು, ಹಾಲು ಹಾಕೋದು, ಡ್ರೈ ಫ್ರೂಟ್ಸ್ ಹಾಕೋದು, ಚಿಯಾ ಸೀಡ್ಸ್ ಹಾಕೋದು ಎಲ್ಲ ಹಾಕಿ ಮಾಡ್ತೇವೆ. ಆದರೆ ಅದರ ಪೋರ್ಷನ್ ಕಂಟ್ರೋಲನ್ನು ನಾವು ಮಾಡಬೇಕು. ಎಷ್ಟು ಹಾಕ್ತೇವೆ ಅಂತ. ಡ್ರೈ ಫ್ರೂಟ್ಸ್ ಒಳ್ಳೇದು ಅಂತ ಹೇಳ್ಕೊಂಡು ಇಷ್ಟಿಷ್ಟು ಡ್ರೈ ಫ್ರೂಟ್ಸ್ ಹಾಕಿಕೊಂಡು ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಡ್ರೈ ಫ್ರೂಟ್ಸ್ ಕೂಡ ಈಗ ಗೇರ್ ಬೀಜ 2 ರಿಂದ 3 ಗೇರ್ ಬೀಜ ಅಥವಾ ಕ್ಯಾಶ್ಯೂ ನಟ್ಟನ್ನು 2 ರಿಂದ 3 ಕ್ಯಾಶ್ಯೂ ನಟ್ಟನ್ನು ಹಾಕೊಳ್ಬೋದು. ಬಾದಾಮಿ 4 ಹಾಕೊಳ್ಬೋದು. ವಾಲ್ನಟ್ 1, 2 ಹಾಗೆ ಸೀಡ್ಸ್ ಒಂದೊಂದು ಸ್ಪೂನ್ ಹಾಕೊಳ್ಬೋದು ಅಷ್ಟೇ. ಸಣ್ಣ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕೊಳ್ಬೋದು ಅಷ್ಟೇ. ಖರ್ಜೂರ 2 ಚಿಕ್ಕ ಖರ್ಜೂರ ಆದರೆ 2 ರಿಂದ 3 ಅಷ್ಟೇ ಹಾಕೊಳ್ಬೇಕು. ಅದು ಬಿಟ್ಟು ಇಷ್ಟಿಷ್ಟು ಹಾಕಿ 4 ಹಾಕಿ ಇಷ್ಟಿಷ್ಟು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಜ್ಯೂಸು ಆ ಥರ ಎಲ್ಲ ಕುಡಿದ್ರೆ ಖಂಡಿತ ಅದು ಹೆವಿ ಆಗುತ್ತೆ, ಕ್ಯಾಲೋರಿ ಜಾಸ್ತಿ ಆಗ್ತದೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಬೇಕಾದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ವೆಯ್ಟ್ ಗೇನ್ ಆಗುವ ಚಾನ್ಸಸ್ ಇದೆ. ವೆಯ್ಟ್ ಗೇನ್ ಯಾರಾಗಬೇಕು ಅವರೆಲ್ಲ ಜಾಸ್ತಿ ಡ್ರೈ ಫ್ರೂಟ್ಸು, 4 ಖರ್ಜೂರ, ಒಂದು 10 ಗೋಡಂಬಿ, ಒಂದು 10 ಬಾದಾಮಿ, ಒಂದು 4 ವಾಲ್ನಟ್ಟು, ಸೀಡ್ಸು, ಆಮೇಲೆ ಏನು ಡ್ರೈ ಫ್ರೂಟ್ಸ್ ಇದೆ ದ್ರಾಕ್ಷಿ ಎಲ್ಲನೂ ಹಾಕಿ ಡ್ರೈ ಫ್ರೂಟ್ ಜ್ಯೂಸ್ ಮಾಡಿ ಕುಡಿತಾ ಬಂದರೆ ಅವರು ವೆಯ್ಟ್ ಗೇನ್ ಆಗ್ಬೋದು. ಇದು ಗೇರ್ ಬೀಜ ಎಲ್ಲ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬ ಬೆನಿಫಿಟ್ ಮಾಡ್ತದೆ. ಹಾಗಾಗಿ ಯಾರಾದರೂ ವೆಯ್ಟ್ ಗೇನ್ ಆಗೋರು ಆ ಥರ ಜ್ಯೂಸು ಡ್ರೈ ಫ್ರೂಟ್ ಜ್ಯೂಸನ್ನು ಮಾಡಿ ಕುಡಿಬೋದು. ಆದ ಕಾರಣ ನಾವು ತಿನ್ನುವ ಆಹಾರ ಪೋಷನ್ ಕಂಟ್ರೋಲ್ ಆಗಿ ಇದ್ದರೆ ಮಾತ್ರ ನಿಮಗೆ ಏನಾಗ್ತದೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ. ನಂದು ಏನಾಯಿತು ಅಂತ ಹೇಳಿದರೆ ನನ್ನ ಬಾಡಿ ಅಡಾಪ್ಟ್ ಮಾಡಿಕೊಂಡಿದೆ. 77 kg ಆಗಿದೆ. ನಾನು ಒಂದ್ಸತಿ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ಗೊತ್ತಾಗ್ಬೋದು. ನಾನು ವೆಯ್ಟ್ ಲಾಸ್ ಬಗ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಹೇಳೋದನ್ನು ಕೇಳಿದ್ದೇನೆ. ತುಂಬ ಡೈರೆಕ್ಟ್ ಈಗ ನಾನೇನು ಕ್ಲಾಸ್ ತಗೊಳ್ತೇನೆ ಅವ್ರ ಹತ್ರ ಎಲ್ಲ ಕೇಳಿದ್ದೇನೆ. ಅವರು ಕೂಡ ಡಯಟ್ ಚಾರ್ಟ್ ಎಲ್ಲ ಕೊಡ್ತಾರೆ. ಅವರು ಹೇಳೋದು ಹೀಗೆ, ಅವರ ಡಯಟ್ ಚಾರ್ಟ್ ಹೇಗಿದೆ ಅಂತೇಳಿ ನನಗೆ ಡಯಟ್ ಈಗ ಮೊನ್ನೆ ಮತ್ತೆ ಇನ್ನೊಂದು ಕಮೆಂಟ್ ನೀವು ಮಾಡಿದ್ರಲ್ಲ ಹರ್ವಿಲ್ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೇನೆ. ಅದು ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮ್, ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ವರ್ಕೌಟ್ ಮಾಡ್ಕೊಳ್ಬೋದು. ಬಟ್ ನಾನು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮೊದಲು ಇಲ್ಲಿ ನಾನು ಇವತ್ತು ಏನು ವರ್ಕೌಟ್ ಮಾಡ್ತೇನೆ ಅವರದ್ದು ಡಯಟ್ ಕೂಡ ಅವರು ಫ್ರೀಯಾಗಿ ಡಯಟ್ ಕೊಡ್ತಾರೆ, ಏನು ದುಡ್ಡು ಕೊಡಬೇಕು ಅಂತಿಲ್ಲ. ಅವರ ಡಯಟ್ ಹೇಗಿದೆ ಅಂತ ಹೇಳಿದರೆ ನಾನು ನಿಮಗೆ ಡಯಟ್ ಚಾರ್ಟನ್ನು ಈಗ ಹೇಳ್ತೇನೆ, ಕೇಳ್ಕೊಳ್ಳಿ ಕರೆಕ್ಟಾಗಿ. ನೀವು ಬೇಕಾದರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ನಾನು ಅದನ್ನು ನೋಡಬೇಕು ಅಂತಿಲ್ಲ. ಅದು ಅವರ ಒಂದು ವರ್ಕೌಟ್ ಕ್ಲಾಸಿಗೆ ನಾನು 6 ತಿಂಗಳ ಮೇಲೆ ಆಯಿತು ಅದರಲ್ಲಿ ವರ್ಕೌಟ್ ಮಾಡುವಂಥದ್ದು. ಮತ್ತು ಅವರ ಫೀಸ್ ಬಂದು 430 ರೂಪಾಯಿ, 365 ಮತ್ತು ಪ್ಲಸ್ GST, ಹಾಗೆ 430 ರೂಪಾಯಿ. ಇದು ತಿಂಗಳಿಗೆ ಅಲ್ಲ, ವರ್ಷಕ್ಕೆ 435 ಅವರ ಫೀಸ್. ಆಫರೇ ಇತ್ತು ಅಂತ ಹೇಳಿದರು. ಹಾಗೆ ವರ್ಷಕ್ಕೆ 435 ಯಾರಿಗೆ ಕೂಡ ಒಂದು ಕಷ್ಟ ಆಗುವಂಥದ್ದಲ್ಲ, ದೊಡ್ಡ ಫೀಸೇ ಅಲ್ಲ. ತಿಂಗಳಿಗೆ 500 ಕೊಡೋದೇ ದೊಡ್ಡ ಕಷ್ಟ ಅಲ್ಲ ಆ್ಯಕ್ಚುಲಿ, ಎಲ್ಲರೂ ಕೊಡ್ಬೋದು ಎಲ್ಲ. ಆದರೆ ಇದು ವರ್ಷಕ್ಕೆ 435 ಇರುವಂಥದ್ದು. ನಾನು ಸೇರಿದ್ದು ತುಂಬ ಹಣ ಕೊಡಲಿಕ್ಕೇನಿಲ್ಲ.
ನನ್ನ ಟೈಮಿಂಗ್ಸ್ ಬಂದು 8ರಿಂದ 9 ಗಂಟೆ. ಆರಾಮ್ಸೆ ಎಲ್ಲ ಹೇಳಿಕೊಡ್ತಾರೆ, ಅವರು ಮಾಡಿ ತೋರಿಸ್ತಾರೆ, ಅವರು ಮಾಡಿದ ಹಾಗೆ ನಾವು ಮಾಡಿದರೆ ಆಯ್ತಷ್ಟೇ. ಅವರ ಒಂದು ಕ್ಲಾಸಿಗೆ ಸೇರಿದ ಮೇಲೆ ನನ್ನದು ಫುಲ್ ಫ್ಯಾಟ್ ಲಾಸ್ ಆಗಿದೆ, ಬಾಡಿ ಟೋನ್ ಆಗಿದೆ, ಒಂದು ಶೇಪ್ ಆಗಿದೆ. ನಾನು ಲೈವ್ ವರ್ಕೌಟ್ ಇವತ್ತು ಮಾಡಿದೆ, ನಿಮಗೆ ತೋರಿಸಿದ್ದೇನೆ. ನನ್ನ ಬಾಡಿ ಮೊದಲೆಲ್ಲ ಅಂದರೆ ಇಲ್ಲಿ ಸೊಂಟದ ಹತ್ರ ನಾನು ನನ್ನ ಬಾಡಿ ನೀವು ಹೀಗೆ ನೋಡ್ಬೋದು. ಅಂದ್ರೆ ನನ್ನ ಇಲ್ಲಿ ಈಗ ತುಂಬಾ ನಾನು ಸಫರ್ ಆಗಿದ್ದೇನೆ. ಸೊಂಟದ ಹತ್ರವೇ ನನಗೆ ಇರುವಂತದ್ದು, ಇಲ್ಲಿ ಹಿಂದೆ ಆ ಫ್ಯಾಟ್ ಕೂಡ ಆಲ್ಮೋಸ್ಟ್ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಅದು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಮೇನ್ ಇರುವಂತದ್ದು ಕನ್ಸಿಸ್ಟೆನ್ಸಿ. ಪ್ರತಿ ದಿವಸ ವರ್ಕೌಟ್ ಮಾಡಬೇಕು, ಫುಡ್ ಅಲ್ಲಿ ಕಂಟ್ರೋಲ್ ಇರಬೇಕು, ಅನ್ಹೆಲ್ದಿ ಫುಡ್ಗಳನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು. ಆಮೇಲೆ ಸ್ವೀಟ್ಸನ್ನು, ಶುಗರನ್ನು ಆಲ್ಮೋಸ್ಟ್ ಕಟ್ ಡೌನ್ ಮಾಡಬೇಕು. ವೀಕ್ಲಿ ಒನ್ಸ್ ಎಲ್ಲ ಒಂದು ಟೀ ಹಾಗೆ ಕುಡಿಬೋದು. ಮತ್ತು ಟೀ ಕುಡಿದ್ರು ಅದಕ್ಕೆ ಶುಗರ್ ಹಾಕಬಾರ್ದು. ಬೆಳಿಗ್ಗೆ ಒಂದು ಟೀ ನಾನು ಈಗಲೂ ಕುಡಿತಾ ಇದ್ದೇನೆ. ಮತ್ತು ಈವ್ನಿಂಗ್ ಕಾಫಿ, ಈ ಒಂದು ಜರ್ನಿ ಸ್ಟಾರ್ಟ್ ಆದಮೇಲೆ ಕಾಫಿಯನ್ನು ಬಿಟ್ಟಿದ್ದೇನೆ. ಮತ್ತು ಗ್ರೀನ್ ಟೀ, ಲೆಮನ್ ಟೀ, ಜೀರಾ ಟೀ ಅಂಥದನ್ನೆಲ್ಲ ಕುಡಿಬೋದು. ಅಂಥದ್ದು ಕುಡಿದ್ರೆ ನಮ್ಮ ಒಂದು ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ, ಮತ್ತು ಜೀರ್ಣ ಆಗಲಿಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಗ್ರೀನ್ ಟೀಯನ್ನು ನೀವು ನಿಮ್ಮ ಒಂದು ಇದರಲ್ಲಿ ಜರ್ನಿಯಲ್ಲಿ, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಳವಡಿಸ್ಕೊಳ್ಬೋದು. ನಾನು ಗ್ರೀನ್ ಟೀ ಕುಡಿಯೋದಿಲ್ಲ, ಯಾಕಂದ್ರೆ ನಂಗೆ ಅದು ಇಷ್ಟನೇ ಇಲ್ಲ ನನಗೆ ಗ್ರೀನ್ ಟೀ ಕುಡಿಯಲಿಕ್ಕೆ. ನಾನು ಗ್ರೀನ್ ಟೀ ಬದಲು ಬರೇ ಬಿಸಿನೀರು ಕುಡಿಬೋದು. ನನಗೆ ಗ್ರೀನ್ ಟೀ, ಲೆಮನ್ ಟೀ ಅಷ್ಟೊಂದು ಕ್ರೇಜ್ ಇಲ್ಲ. ಅಷ್ಟು ಆ ಥರ ಫ್ಯಾನ್ಸಿ ಡಯಟ್ಗಳು ಅಂದರೆ ಕುಡಿಬಾರ್ದು ಅಂತೆಲ್ಲ ನನಗೆ ಇಷ್ಟ ಇಲ್ಲ. ನಾನು ಅದನ್ನು ಅಪರೂಪಕ್ಕೆ ಯಾವಾಗಾದರೂ ಲೆಮನ್ ಟೀ ಮಾಡ್ಕೊಂಡು ಕುಡಿತೇನೆ. ಲೆಮನ್ ಟೀ ಅದಕ್ಕೆ ಅದು ಆ್ಯಕ್ಚುಲಿ ಹೋಟೆಲಲ್ಲಿ ಹೊರಗಡೆ ಹೋದರೆ ಸಕ್ಕರೆ ಹಾಕಿ ಕುಡಿಯಿತು ಅಂತ ಹೇಳಿದರೆ ಲೆಮನ್ ಟೀ ಎಲ್ಲ ಚೆನ್ನಾಗಿರ್ತದೆ. ಸಪ್ಪೆ ಕುಡಿಯೋದಕ್ಕಿಂತ ನಾನು ಬರೀ ಲೆಮನ್ ವಾಟರ್, ಬಿಸಿ ನೀರಿಗೆ ಲೆಮನ್ ಹಾಕೊಂಡು ಆ ನೀರನ್ನಾದರೂ ಕುಡಿತೇನೆ. ಮತ್ತು ಲೆಮನ್ ಟೀ ಅದೇ ನಂಗೆ ಅಷ್ಟೇನು ಇಷ್ಟ ಇಲ್ಲ, ಹಾಗಾಗಿ ನಾನು ಆ ಥರ ಎಲ್ಲ ಕುಡಿಯೋದಿಲ್ಲ. ಆದರೆ ಈಗ ನಾನು ಏನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ತೇನಲ್ಲ, ಅವರು ನನಗೆ ಕೊಟ್ಟ ಡಯಟ್ ಪ್ರಕಾರ ವರ್ಕೌಟಿಗೆ ಮುಂಚೆ ಒಂದು ಹಣ್ಣನ್ನು ತಿನ್ನಬೇಕು, ಯಾವುದಾದ್ರೂ ಲೋ ಕ್ಯಾಲೋರಿ ಫ್ರೂಟ್, ಆ್ಯಪಲ್ ಅಥವಾ ಅಪರೂಪಕ್ಕೆ ಬನಾನಾ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬನಾನಾ, ಮ್ಯಾಂಗೋ, ಚಿಕ್ಕು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಣ್ಣುಗಳಲ್ಲಿ 4 ಬಾದಾಮಿಯನ್ನು ಸೋಪ್ ಮಾಡಿ ಇಟ್ಕೊಳ್ತೇನೆ ಮೊದಲಿನ ದಿವಸ. ಅವರ ಡಯಟ್ ಹೇಳುವಂಥದ್ದು ನಾನು ಮೊದಲಿನ ದಿವಸ 4ರಿಂದ 6 ಬಾದಾಮಿ ಸೋಪ್ ಮಾಡಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಆ ಸೋಪ್ ಮಾಡಿದಂತಹ ಬಾದಾಮಿಯನ್ನು ತಿನ್ನಬೇಕು. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದ್ಸಲ ನೆನಪಾಗ್ತದೆ, ಒಂದೊಂದ್ಸಲ ಮರ್ತು ಹೋಗ್ತದೆ, ಹಾಗೆಲ್ಲ ಆಗ್ತದೆ. ಆದರೂ ಆಲ್ಮೋಸ್ಟ್ ವಾರದಲ್ಲಿ ಅಟ್ಲೀಸ್ಟ್ 4 ದಿವಸ ಆದರೂ ಬಾದಾಮಿ ನೆನೆಸಿ ತಿಂತೇನೆ. ಮತ್ತು ಫ್ರೂಟು ಅವರು ಹೇಳ್ತಾರೆ ಆ್ಯಪಲ್ ತಿನ್ನಿ ಅಂತ ಹೇಳಿ. ಒಂದು ಆ್ಯಪಲ್ ತಿನ್ನಿ ಅಂತ ವರ್ಕೌಟಿಗೆ ಮುಂಚೆ. ಈ ಆ್ಯಪಲ್ ಎಷ್ಟು ರೇಟ್ ಇದೆ ಅಂತ ಗೊತ್ತಿದೆ ನಿಮಗೆಲ್ಲರಿಗೂ. ಪ್ರತಿದಿನ ಒಂದೊಂದು ಆ್ಯಪಲ್ ತಿನ್ನಲಿಕ್ಕೆ ಪೂರೈಸಲಿಕ್ಕಿಲ್ಲ ಅಂತೇಳಿ ನಾನು ಅಪರೂಪಕ್ಕೆ ಒಂದೊಂದು ದಿನ ಆ್ಯಪಲ್ ತಿಂತೇನೆ. ತುಂಬ ಕಾಸ್ಟ್ಲಿ ಇದೆ ಆ್ಯಪಲಿಗೆ, ಪ್ರತಿದಿನ ಒಂದು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಒಂದು ತಂದರೆ ಅದನ್ನು 2 ದಿನಕ್ಕೆ ಅರ್ಧ ತಿನ್ನೋದು, ಆ ರೀತಿ ಎಲ್ಲ ತಿಂತೇನೆ. ಅದಿಲ್ಲ ಅಂದರೆ ಅದಕ್ಕೆ ನಾನು ಖರ್ಜೂರವನ್ನು ಅಲ್ಲಿ ಆ್ಯಡ್ ಮಾಡ್ತೇನೆ, 1 ಅಥವಾ 2 ಖರ್ಜೂರ, ಸ್ವಲ್ಪ ಆಲ್ಟರ್ನೇಟ್ ಮಾಡಿಕೊಂಡದ್ದು. ಯಾಕೆಂದರೆ ನಮ್ಮ ಒಂದು ಅವರು ಹೇಳಿದ್ದಾರೆ ಅಲ್ಲಿ, ನೀವು ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು, ನಿಮ್ಮ ಮನೇಲಿ ಏನುಂಟು ಅದನ್ನು ತಿನ್ಬೋದು. ಹಾಗೆಂತೇಳಿ ಡೈಲಿ ಬನಾನಾ ತಿನ್ನಬೇಡಿ, ಕಡಿಮೆಗೆ ಸಿಗ್ತದೆ. ಬಾಳೆಹಣ್ಣಿಗೂ ರೇಟು ಉಂಟು, ಹಾಗೆಂತೇಳಿ ಅದು ಕಡಿಮೆಗೆ ಸಿಗ್ತದೆ ಅಂತ ಹೇಳಿಕೊಂಡು ಡೈಲಿ ಬನಾನಾ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಬನಾನಾ ಅಪರೂಪಕ್ಕೆ ತಿಂತೇನೆ ತಂದಾಗ. ಆದಷ್ಟು ಬೆಳಗಿನ ಹೊತ್ತು ಪಪ್ಪಾಯ ಹೆವಿ ಆಗ್ತದೆ ಅಂತ ಹೇಳಿದರು. ಪಪ್ಪಾಯ ತಿನ್ಬೋದು ಅಂತ ಇತ್ತು ನನಗೆ. ಪಪ್ಪಾಯ ಹೆವಿ ಆಗ್ತದೆ ಅಂತ ಹೇಳಿದ್ರು. ಆ್ಯಪಲ್ಲೇ ತಿನ್ನಬೇಕು ಅಂತ ಹೇಳಿದರೆ ಅದು ಕೆಲವೊಮ್ಮೆ ಡಯಟಲ್ಲಿ ಕಷ್ಟ ಆಗ್ತದೆ. ಹಾಗಾಗಿ ನಾವು ಪೇಯ್ಡ್ ಕ್ಲಾಸಲ್ಲಿ ಅಥವಾ ಈಗ ಹರ್ವಿಲ್ನವರು ಕೊಟ್ಟ ಡಯಟ್ ಇರ್ಬೋದು, ಅದನ್ನೆಲ್ಲ ನಾವು ಅಳವಡಿಸಿಕೊಳ್ಳಿಕ್ಕೆ ಕೆಲವೊಮ್ಮೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಆಲ್ಟರ್ನೇಟ್ ಏನು ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ, ಅಲ್ಲೇ ವರ್ಕೌಟಿಗೆ ಮುಂಚೆ 2 ಖರ್ಜೂರ ತಿಂತೇನೆ. ಖರ್ಜೂರ ತಿನ್ಬೋದು, ಬೇರೆ ಕಡೆ ಎಲ್ಲ ನಾನು ಚೆಕ್ ಮಾಡಿದ್ದೇನೆ, ಡಯಟಿಷಿಯನ್ ಹತ್ರ ಕೇಳಿದ್ದೇನೆ, ಅವ್ರು ಹೇಳಿದ್ರು ಖರ್ಜೂರ ತಿನ್ಬೋದು ಅಂತ ಹೇಳಿ. ಇವರು ಒಂದು ಪ್ಲಾನ್ ಕೊಟ್ಟಿರ್ತಾರೆ, ಅದರಲ್ಲಿ ಚೇಂಜಸ್ ಮಾಡಿಕೊಳ್ಬೋದು. ನಾನು ಸೌಂಡ್ ಬರ್ತದೆ ಅಂತ ಹೇಳಿ ಫ್ಯಾನ್ ಹಾಕದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೆಕೆ ಆಗ್ತದೆ. ಆಮೇಲೆ ಆ ವರ್ಕೌಟ್ ಆದಮೇಲೆ ನೆಕ್ಸ್ಟ್ ಅವರು ಕೊಟ್ಟ ಆ ಬ್ರೇಕ್ಫಾಸ್ಟ್ ಆಪ್ಷನ್ ಅಂದರೆ ಪೋಹಾ, ಆಮೇಲೆ ಚೀಲಗಳು ಅಂದರೆ ಬೇಸನ್ ಚೀಲ, ಮೂಂಗ್ ದಾಲ್ ಚೀಲ, ಪೋಹಾ, ಓಟ್ಸ್,
ಅದೇ ನಾನೇನ್ ಮಾಡ್ತಾ ಇದ್ದೇನೆ ಅದನ್ನೇ ನಾನು ಮಾಡುದು. ಅವಲಕ್ಕಿ ಉಸ್ಲಿ, ಸೇಮಿಗೆ ಉಸ್ಲಿ, ಅದನ್ನೇ ನಾನು ಎಷ್ಟೋ ಸಲ ಮಾಡಿದ್ದೇನೆ. ಮತ್ತೆ ರಾಗಿ ದೋಸೆ, ರೊಟ್ಟಿ, ಚಪಾತಿ ಆ ತರನೇ. ಈಗ ಹರ್ವಿಲ್ನವರು ಕೊಟ್ಟ ಡಯಟ್ ಪ್ಲಾನ್ ಕೂಡ ಹಾಗೆ. ಬೆಳಿಗ್ಗೆ ನೀವೇನ್ ತಿಂಡಿ ಮಾಡ್ತೀರಿ, ಇಡ್ಲಿ ದೋಸೆ, ಅದನ್ನ ಪೋಷನ್ ಕಂಟ್ರೋಲ್ ಆಗಿ ತಿನ್ನಿ ಅಂತ ಹೇಳಿ. ಅವ್ರದ್ದೇನು ಸ್ಪೆಷಲ್ ಡಯಟ್ ಏನು ಇಲ್ಲ, ಎಲ್ಲ ನಾವು ಮನೆಯಲ್ಲಿ ಮಾಡುವ ಆಹಾರದ್ದೇ ಅವರ ಒಂದು ಚಾರ್ಟ್ ತರ ಕೊಡ್ತಾರೆ. ಬೆಳಿಗ್ಗೆ ಎಂತ, ಮಧ್ಯಾಹ್ನ ಎಂತ, ಸಂಜೆ ಎಂತ ಅಂತೇಳಿ ಇದು ಚಾರ್ಟ್ ಟೈಪ್ ಮಾಡಿ ಒಂದು PDF ಮಾಡಿ ಕೊಡ್ತಾರೆ. ಅದನ್ನ ನಾವು ಎಷ್ಟು ಫಾಲೋ ಮಾಡ್ತೇವೆ ಹೇಳೋದು ಇಂಪಾರ್ಟೆಂಟ್. ದುಡ್ಡು ಕೊಟ್ಟು ಡಯಟ್ ಪ್ಲಾನ್ ತಕೊಳ್ಳೋದು ತುಂಬಾ ಸುಲಭ, ಆದ್ರೆ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗೋದುಂಟಲ್ಲ, ಅದು ತುಂಬಾ ಕಷ್ಟ. ಪ್ರತಿದಿನ ಕೂಡ ನಾವು ಹೇಳಿದ ಹಾಗೆ ಆಗೋದಿಲ್ಲ. ಮನೆಯಲ್ಲಿ ನಾವು ಅದೇ ರೀತಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಎಲ್ಲರಿಗೆ ಆಗೋದಿಲ್ಲ. ನಮಗೆ ಅದೇ ರೀತಿ ಮಾಡ್ಬೋದು ಅಂತಿದ್ರೆ ಆ ರೀತಿ ಡಯಟ್ ಅನ್ನ ಮಾಡ್ಬೋದು, ಕನ್ಸಿಸ್ಟೆನ್ಸಿಯಾಗಿ ಅವರು ಹೇಳಿದಾಗೆ ಮಾಡೋದು ಅಂತ ಹೇಳಿದ್ರೆ ಮಾಡ್ಬೋದು. ಮತ್ತೆ ಸ್ಪ್ರೌಟ್ಸ್ ಅಂತ ಹೇಳ್ತಾರೆ ಬ್ರೇಕ್ಫಾಸ್ಟಿಗೆ. ಹೆಸರು ಕಾಳನ್ನ ಮೊಳಕೆ ಬರಿಸಿಕೊಂಡು ಸ್ಪ್ರೌಟ್ ಸಲಾಡ್, ಅದು ಎಲ್ಲ ಸಲ ನಮಗೆ ಸಲಾಡ್ ಆ ತರ ತಿನ್ಲಿಕ್ಕೆ, ನಾವು ಹಿಂದಿನಿಂದ ಬಂದ ನಮ್ಮ ಪದ್ಧತಿ. ನಮಗೆ ಬೆಳಿಗ್ಗೆ ತಿಂಡಿ ತಿಂದ್ರೆ ಸಮಾಧಾನ ಇರ್ತದೆ, ದೋಸೆ ತಿಂದ್ರೆ ಸಮಾಧಾನ ಇರ್ತದೆ. ಅದೇ ಹೆಸರು ಕಾಳನ್ನ ನೆನೆಸಿ ಹಸಿ ತಿನ್ಬೇಕು ಅಂತ ಹೇಳಿದ್ರೆ ನಮ್ಗದು ಸೇರುದಿಲ್ಲ, ಇಷ್ಟ ಆಗೋದಿಲ್ಲ. ಹಾಗೆಲ್ಲ ಇರ್ತದೆ ಆ ರೀತಿ ಡಯಟ್ ಪ್ಲಾನ್ಗಳು. ಅದಕ್ಕೋಸ್ಕರ ನಾನು ಹೇಳುದು, ಡಯಟ್ ಪ್ಲಾನ್ ಏನ್ ಯಾರ ಹತ್ರ ನಾವು ಪರ್ಚೇಸ್ ಮಾಡ್ತೇವೆ ಅವರು ಅಂದ್ರೆ ಪ್ರೋಟೀನ್ ರಿಚ್ ಇರ್ಬೇಕು ಅಂತ ಹೇಳಿ ಅವ್ರು ಆ ತರ ಹೇಳ್ತಾರೆ. ಬೆಳಿಗ್ಗೆ 2 ಎಗ್ ತಿನ್ಬೇಕು ಅಂತ ಹೇಳಿ ಹರ್ವಿಲ್ನವರಿಗೆ ಹೇಳ್ತಾರೆ. ಪ್ರತಿದಿನ ಬೆಳಿಗ್ಗೆ 2 ಎಗ್ ಬಾಯ್ಲ್ ಮಾಡ್ಕೊಂಡು ತಿನ್ನಿ ನಿಮ್ಗೆ ಪ್ರೋಟೀನ್ಗೆ. ಅದನ್ನ ನೀವು ಎಗ್ ತಿನ್ನೋರು ಆಡ್ ಮಾಡ್ಕೊಳ್ಬೋದು. ನಂಗೆ ಆಗುದಿಲ್ಲ, ನಾನೆಂತ ಮಾಡೋದು, ನಾನು ಎಗ್ ತಿನ್ನೋದಿಲ್ಲ. ಹಾಗಾಗಿ ನನಗೆ ಅವರ ಡಯಟ್ ಅನ್ನು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಎಗ್ಗಿನ ಬದಲು ನಾನು ಪನೀರ್ ಆದ್ರೂ ತಗೊಳ್ಬೇಕು, ಅಥವಾ ಸ್ಪ್ರೌಟ್ಸ್, ಮೂಂಗ್ ದಾಲ್ ದೋಸೆ ಆ ತರ ಪ್ರೋಟೀನ್ ರಿಚ್ ಅನ್ನ ತಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. 11 ಗಂಟೆಗೆ ಇವರದ್ದೀಗ ಆ ತಿಂಡಿ ಆದ ಮೇಲೆ 11 ಗಂಟೆಗೆ ಎನಿ ಫ್ರೂಟ್ಸ್ ಅನ್ನು ತಕೊಳ್ಬಹುದು ಅಂತ ಹೇಳಿದ್ದಾರೆ. ಪಪಾಯ ತಗೊಳ್ಬಹುದು, ವಾಟರ್ ಮೆಲನ್ ತಗೊಳ್ಬಹುದು, ಲೋ ಕ್ಯಾಲೋರಿ ಇರುವಂತ ಫ್ರೂಟ್, ಪೈನಾಪಲ್ ಆ ತರ ಫ್ರೂಟ್ ಅನ್ನ 11 ಗಂಟೆಗೆ ತಕೊಳ್ಬಹುದು. ನಾನು ಅದೇ ರೀತಿ ಡಯಟ್ ಮಾಡ್ತಾ ಇರೋದು. ನನ್ನ ಇಷ್ಟು ಒಂದು 60 ದಿವಸದ ಜರ್ನಿಯಲ್ಲಿ ಕೂಡ ಅದೇ ಇರುವಂತದ್ದು. ಎಲ್ಲೋ ತಿಂದದ್ದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಅವರ ಪೇಯ್ಡ್ ಏನು ಡಯಟ್ ಚಾರ್ಟ್ ಇದೆ, ನಾನೇನ್ ಮಾಡ್ತಾ ಇದ್ದೇನೆ ಸೇಮ್ ಇದೆ. ವೆರೈಟಿ ಫುಡ್ ರೆಸಿಪಿಗಳಿದೆ ಅಷ್ಟೇ. ಎಲ್ರು ನೀವು ಕೇಳಿದಕ್ಕೆ ನಾನು ಉತ್ತರ ಕೊಡುವಂಥದ್ದು. ಡಯಟ್ ಚಾರ್ಟ್ ಅಂತ ಹೇಳಿ ಪೇಯ್ಡ್ ದುಡ್ಡು ಕೊಟ್ಟು ನಾವು ತಗೊಳ್ತೇವೆ, ಅದರಲ್ಲಿ ಅದೇ ಇರುವುದು. ಅದನ್ನ ನಾವು ಅಂದ್ರೆ ನಮಗೊಂದು PDF ತರ ಸಿಗ್ತದೆ, ಚಾರ್ಟ್ ತರ ಸಿಗ್ತದೆ, ಹೆಲ್ಪ್ ಆಗ್ತದೆ ಅಂತ ಹೇಳಿ ಅಷ್ಟೇ. ಹಾಗೆ 11 ಗಂಟೆಗೆ ಫ್ರೂಟ್ಸ್ ತಿಂದ್ರೆ ಮಧ್ಯಾಹ್ನ ಮತ್ತೆ ಮಾಮೂಲಿ ಅದರಲ್ಲಿ ರೈಸ್ ಕೊಡ್ಲಿಲ್ಲ, ಅವರು ರೈಸ್ ತಿನ್ಬೇಡಿ ಅಂತ ಹೇಳಿದ್ದಾರೆ, ದಲಿಯಾ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಮೊನ್ನೆ ಮಾಡಿದೆ ದಲಿಯಾ ಅಂತ ಹೇಳಿ. ಏನು ಗೋಧಿ ನುಚ್ಚು ಅಂತ ಹೇಳ್ತೇವೆ ನಮ್ಮಲ್ಲಿ, ಗೋಧಿ ನುಚ್ಚನ್ನ ಅದರನ್ನು ದಲಿಯಾ ತಿನ್ನಿ, ದಾಲ್ ತಿನ್ನಿ, ತೋವೆ ತಿನ್ನಿ, ಚಪಾತಿ, ರೋಟಿ, ಪಲ್ಯ, ಸಬ್ಜಿ ಆ ತರ ತಿನ್ನಿ ಅಂತ ಹೇಳಿ ಡಯಟ್ ಕೊಟ್ಟಿರ್ತಾರೆ. ಹರ್ವಿಲ್ನವರು ಹಾಗೆ ಮಧ್ಯಾಹ್ನ ಮುದ್ದೆ ತಿನ್ನಿ ಅಂತ ಹೇಳ್ತಾರೆ. ಮುದ್ದೆ ಮಾಡ್ಲಿಕ್ಕೆ ನಂಗೆ ಅಷ್ಟು, ನಮ್ಮಲ್ಲೆಲ್ಲ ಮುದ್ದೆ ತಿನ್ನೋದಿಲ್ಲ. ಈ ಕಡೆ ಸೌತ್ ಇಂಡಿಯಾ ಅಂತ ಹೇಳಿದ್ರೆ ಮುದ್ದೆ ಕಡಿಮೆ, ನಾವು ಜೋಳದ ರೊಟ್ಟಿ ಕೂಡ ತಿನ್ನೋದಿಲ್ಲ. ಜೋಳದ ರೊಟ್ಟಿ ಮುದ್ದೆ ಮಧ್ಯಾಹ್ನ ಊಟಕ್ಕೆ ತಗೊಳ್ಬಹುದು ತಿನ್ನುವವರು. ಹಾಗೆ ಕೊಟ್ಟಿದ್ದಾರೆ ಡಯಟ್, ಹರ್ವಿಲ್ನವರು ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಇವರು ಮುದ್ದೆ ಅಂತ ಹೇಳಿ ಕೊಡ್ಲಿಲ್ಲ, ಅದೇ ದಲಿಯಾ, ರೋಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ರೈಸ್ ಬದಲು ಬಾಯ್ಲ್ ರೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಾಯ್ಲ್ ರೈಸ್ ತಿನ್ಬೋದು, ಬಾಯ್ಲ್ ರೈಸ್ ಅಥವಾ ಬ್ರೌನ್ ರೈಸ್ ತಿನ್ಬೋದು. ಬಾಯ್ಲ್ ರೈಸ್ 1 ಬೌಲ್ ಅಷ್ಟು ತಿನ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಮಾಡುವಂತ ಡಯಟ್ ಕೂಡ ಹಾಗೆ ಉಂಟು. ಅದಾದ್ಮೇಲೆ ಒಂದು 3 ರಿಂದ 4 ಗಂಟೆ ಅಷ್ಟೊತ್ತಿಗೆ ಜ್ಯೂಸ್ ಕುಡೀರಿ, ಫ್ರೆಶ್ ಜ್ಯೂಸ್ ಕುಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಚಾರ್ಟ್ ಅಲ್ಲಿ. ಪ್ರತಿದಿನ ನಾನು ಪೈನಾಪಲ್ ಜ್ಯೂಸ್ ಮಾಡ್ಕೊಂಡ, ABC ಜ್ಯೂಸ್ ಮಾಡ್ಕೊಂಡ, ಅಥವಾ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಆ ತರ ಜ್ಯೂಸ್ಗಳನ್ನು ಕುಡಿತಾ ಇದ್ದೇನೆ. ಪ್ರತಿ ದಿವಸ ನಮ್ಗೆ ಜ್ಯೂಸ್ ಬೇಕಾಗಿರೋದಿಲ್ಲ. 4 ಗಂಟೆ ಹೊತ್ತಿಗೆ ನಾನು ಏನೋ ಸ್ನಾಕ್ ತಿನ್ಬೋದು, ಅದೇ ಮಿಕ್ಸ್ಚರ್ ತರ ಮಾಡ್ಕೊಂಡು ಇಟ್ಟಿರ್ತೇನೆ, ಅದನ್ನ ತಿನ್ಬೋದು. ಆಲ್ಟರ್ನೇಟ್ 4 ಗಂಟೆ ಈವ್ನಿಂಗ್ ಸ್ನಾಕ್ಸಿಗೆ ಪ್ರತಿ ದಿವಸ ಜ್ಯೂಸ್ ಕುಡಿ ಒಂದೇ ರೀತಿ ಮಾಡ್ಲಿಕ್ಕೆ, ಲಾಂಗ್ ಟರ್ಮಿಗೆ ತಕೊಂಡು ಹೋಗುವಾಗ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. 1 ವಾರ ಮಾಡ್ಬೋದು, 2 ವಾರ ಮಾಡ್ಬೋದು. ಲಾಂಗ್ ಟರ್ಮಿಗೆ ಹೋಗುವಾಗ ಆ ರೀತಿ ಒಂದೇ ರೀತಿ ರುಟೀನ್ ಅನ್ನ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ನಾವು ಏನೇನೋ ಕೆಲಸದಲ್ಲಿ ಇರ್ತೇವೆ, ಬ್ಯುಸಿ ಇರ್ತೇವೆ, ಅದು ಬೊಡ್ದೋಗ್ತದೆ, ತಿನ್ಲಿಕ್ಕೆ ಆಗೋದಿಲ್ಲ, ಏನೇನೋ ಇರ್ತದೆ. ಅದಾದ್ಮೇಲೆ ನೈಟಿಗೆ ಹೆಚ್ಚಿನ ಡಯಟ್ನವ್ರು ಹೇಳುದು ಸೂಪ್ ಕುಡೀರಿ ಅಂತ. ಎಷ್ಟು ದಿನ ಸೂಪ್ ಕುಡಿಬೋದು? 2 ದಿನ, ವಾರದಲ್ಲಿ 3 ದಿನ ಸೂಪ್ ಕುಡಿಬೋದು. ಮತ್ತೆ ಕುಡಿದಾಗುವಾಗ ಸೂಪ್ ಅಂತ ಹೇಳಿದ್ರೆ ಓಡಿ ಹೋಗುವ ಅಂತ ಹೇಳುವ ಸ್ಥಿತಿಗೆ ಬಂದು ಮುಟ್ಬೋದು ನಾವು. ಅದೇ ರಾಗಿ ಸೊಪ್ಪು ಮಾಡ್ಬೋದು, ವೆಜಿಟೇಬಲ್ ಎಲ್ಲ ಹಾಕಿ ಸೊಪ್ಪು ಮಾಡ್ಬೋದು, ಕ್ಯಾರೆಟ್ ಸೊಪ್ಪು ಮಾಡ್ಬೋದು, ಬೀಟ್ರೂಟ್ ಸೊಪ್ಪು ಮಾಡ್ಬೋದು, ಮತ್ತೆ ಇನ್ನೇನು ನುಗ್ಗೆ ದಂಟಿಂದ ಅದರಿಂದ ಸೂಪ್ ಮಾಡ್ತಾರೆ. ಆಮೇಲೆ ಸೋರೆಕಾಯಿಯಿಂದ ಸೂಪ್ ಮಾಡ್ಬೋದು, ಸೋರೆಕಾಯಿ ಬೇಯಿಸಿ ತಿನ್ಬೋದು. ರಾತ್ರಿಗೆಲ್ಲ ಆ ತರ ತರಕಾರಿ, ಲೋ ಕ್ಯಾಲರಿ ಫುಡ್ಗಳನ್ನ ಮಾಡ್ಬೋದು ಡಿನ್ನರಿಗೆ. ಅದೇ ಎಷ್ಟು ಸೇರ್ತದೆ ಅನ್ನುವಂಥದ್ದು. ಮನೆಯಲ್ಲಿ ಏನೇನೋ ಮಾಡಿರ್ತಾರೆ, ಅದನ್ನ ತಿಂದು ಹೋಗ್ತದೆ ಕೆಲವೊಮ್ಮೆ.
ಮತ್ತು ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಇದೇನಾದರೂ ಐಟಮ್ಗಳು ಇದ್ದರೆ ಅದಕ್ಕೆ ಹೇಳಿದ್ದು ಸೂಪೇ ತಿನ್ನಬೇಕು, ಸಲಾಡೇ ತಿನ್ನಬೇಕು ಡಿನ್ನರಿಗೆ ಅಂತ ಹೇಳಿ ಏನು ಕಂಪಲ್ಸರಿ ಏನಿಲ್ಲ. ಅದರ ಬದಲು ನೀವು ಸ್ವಲ್ಪ ಅನ್ನ ಸಾರು ಆ ಥರ ಕೂಡ ನೈಟ್ ಡಿನ್ನರ್ಗೆ ಕೂಡ ಊಟ ಮಾಡ್ಕೊಳ್ಬೋದು. ಆದರೆ ನೈಟ್ ಡಿನ್ನರ್ನ ನಿಮ್ಮ ಸಮಯ 7 ಗಂಟೆ ಒಳಗಡೆ ಇದ್ದರೆ ತುಂಬ ಒಳ್ಳೆಯದು. ನಂದು ಆಲ್ಮೋಸ್ಟ್ 7:30 ಆಗ್ತದೆ. 7:30 ಒಳಗೆ ನನ್ನ ಡಿನ್ನರ್ ಏನಿದ್ರು ಕೂಡ ಮುಗಿಸಿಕೊಳ್ತೇನೆ. ನಾವು ಊಟವೇ ಮಾಡಬೇಕು ಅಂತಿಲ್ಲ. ಓಟ್ಸ್, ಸ್ಮೂದಿ, ಚಾಕ್ಲೇಟ್ ಫ್ಲೇವರ್, ನಿಮ್ಗೆ ಇಷ್ಟದ್ದು ಆಲ್ಟರ್ನೇಟ್ ಏನಾದರೂ ಮಾಡ್ಕೊಳ್ಬೋದು. ಡಯಟ್ ಅಂತ ಹೇಳಿದ ತಕ್ಷಣ ಒಂದೇ ರೀತಿ ರೂಟೀನಲ್ಲಿ ತರಕಾರಿಯೇ ಬರೇ ಚಪ್ಪೆ ಸಲಾಡೇ ತಿಂದುಕೊಂಡಿದ್ರೆ ಲಾಂಗ್ ಟರ್ಮ್ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವಿಷ್ಟು ಡಯಟ್ಗಳು ಅವರು ಕೊಟ್ಟದ್ದು ಕೂಡ ಹಾಗೆ. ಮತ್ತೆ ರಾತ್ರಿ 9:30 ಅವರು ಕೊಟ್ಟ ಡಯಟಲ್ಲಿ 200 ml ಅಷ್ಟು ಹಾಲು ಕುಡಿಯಿರಿ ಅಂತ ಕೂಡ ಉಂಟು. ನಾನು ಕುಡಿತಾ ಇಲ್ಲ ಹಾಲೆಲ್ಲ, ಅಂದರೆ ನನಗೆ ಅಷ್ಟು ದಿನ ಹಾಲು ಕುಡಿಯೋ ಒಂದು ಕ್ರೇಜ್ ಇಲ್ಲ. ಯಾವಾಗಾದ್ರೂ ಒಂದೊಂದ್ಸತಿ ಏನೋ ತಿನ್ಬೇಕು, ಒಂದು ಸ್ವಲ್ಪ ಹಸಿವಾಗ್ತಾ ಉಂಟು ಅಂದರೆ 9:30 ಹಾಲು ಬಿಸಿ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಕುಡಿತಾ ಇರ್ತೇನೆ. ಅದರ ಬದಲು ಜಾಸ್ತಿ ನೀರನ್ನೇ ಇರ್ತೇನೆ. ಅವರ ಡಯಟ್ ಆಗಿರ್ಬೋದು, ನಾನೀಗ ಮಾಡ್ತಾ ಇರುವ ವರ್ಕೌಟ್ ಕ್ಲಾಸಲ್ಲಿ ಅವರು ಕೊಟ್ಟ ಡಯಟ್ ಆಗಿರ್ಬೋದು, ಸೇಮ್ ಟು ಸೇಮ್ ಇದೆ. ಸ್ವಲ್ಪ ಫುಡ್ ಹೆಚ್ಚು ಕಡಿಮೆ ಇರ್ಬೋದು. ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ಡು ಬೇರೆ ಇರ್ಬೋದು, ಅವರ ಫುಡ್ಡು ಬೇರೆ ಇರ್ಬೋದು. ವಿಡಿಯೋ ತುಂಬ ಲಾಂಗ್ ಆಯಿತು, ಮಾತಾಡಿದರೆ ತುಂಬ ವಿಷಯ ಇದೆ. ಅದಕ್ಕೋಸ್ಕರ ನಿಮ್ಮದು ಮಾತಾಡುವಂತೇಳಿ ಈ ವಿಡಿಯೋವನ್ನು ಮಾಡಿದ್ದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೇನೆ. ಇನ್ನೇನೇ ವಿಷಯ ಇದ್ದರೂ ನೀವು ಕಮೆಂಟ್ ಮಾಡಿ. ನನ್ನ ವೆಯ್ಟ್ ಇವತ್ತು 74-85ಕ್ಕೆ ಬಂದಿದೆ. ನಾನು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೋಡುವಾಗ 75ರ ಒಂದು ಇದರಿಂದ ಹೊರಗೆ ಬಂದಿದ್ದೇನೆ ಅಂತೇಳಿ ಖುಷಿ ಆಯ್ತು ಇವತ್ತು. ಖಂಡಿತ ಕನ್ಸಿಸ್ಟೆನ್ಸಿಯಾಗಿ ವೆಯ್ಟ್ ಲಾಸ್ ಮಾಡ್ತಾ ಹೋದರೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ. 1 ತಿಂಗಳಿಗೆ ಆಗಲಿಲ್ಲ ಅಂದರೆ 2 ತಿಂಗಳಿಗೆ ಆಗುತ್ತೆ. 2 ತಿಂಗಳಿಗೆ ಆಗಲಿಲ್ಲ ಅಂದರೆ ಮತ್ತೆ 2 ತಿಂಗಳು ಟ್ರೈ ಮಾಡುವ. ಖಂಡಿತ ಆಗೇ ಆಗುತ್ತೆ. ಮೋಟಿವೇಶನ್ ಇರಲಿ, ಹಠ ಇರಲಿ, ಆಗೇ ಆಗುತ್ತೆ ಹೇಳುವ ನಂಬಿಕೆ ಇರಲಿ. ಆದರೆ ಬಿಟ್ಟು ಹೋಗುವ ಒಂದು ತೀರ್ಮಾನ ಮಾತ್ರ ಮಾಡಬೇಡಿ. ಇವತ್ತಲ್ಲ ನಾಳೆ ಆಗೇ ಆಗುತ್ತೆ ಅಂತ ಹೇಳೋ ಒಂದು ಭರವಸೆಯಿಂದ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.